ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ದಮ್ ಬಿರಿಯಾನಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಟ್ಟುಕೊಂಡು ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳೋಣ. ನಂತರ ಒಂದು ಪಾತ್ರೆಗೆ ಅರ್ಧ ಬಟ್ಟಲು ಮೊಸರನ್ನು ಹಾಕಿ, ಅರ್ಧ ಚಮಚ ಚಿಲ್ಲಿ ಪೌಡರ್, 1 ಚಮಚ ಉಪ್ಪು, 1/4 ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚ ಬಿರಿಯಾನಿ ಮಸಾಲ, ಅರ್ಧ ಚಮಚ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾ ಪೇಸ್ಟ್ ಮತ್ತು ಹೆಚ್ಚಿಟ್ಟುಕೊಂಡ ಮಿಶ್ರ ತರಕಾರಿಗಳು, 1 ಈರುಳ್ಳಿ, 2 ಟೊಮ್ಯಾಟೊ ಎಲ್ಲವನ್ನು ಹೆಚ್ಚಿ ಹಾಕಿ ಕರಿಬೇವಿನ ಸೊಪ್ಪನ್ನು ತೊಳೆದು ಹಾಕಿ 2 ಹಸಿರು ಮೆಣಸಿನಕಾಯನ್ನು ಪೀಸ್ ಮಾಡಿ ಹಾಕಿ, ನಂತರ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ನಂತರ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ನೆನೆಯಲು ಇಡೋಣ. ನಂತರ ಒಂದು ಕುಕ್ಕರಿಗೆ 5 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಜೀರಿಗೆಯನ್ನು ಹಾಕಿ, ನಂತರ ಮ್ಯಾರಿನೇಟ್ ಮಾಡಿಟ್ಟುಕೊಂಡಿದ್ದ ಎಲ್ಲ ತರಕಾರಿಗಳನ್ನು ಎಣ್ಣೆ ಒಗ್ಗರಣೆಯಲ್ಲಿ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಬೆಂದ ನಂತರ ಅರ್ಧ ಬೆಂದ ತರಕಾರಿ ಮಿಶ್ರಣವನ್ನು ತೆಗೆದಿಟ್ಟುಕೊಂಡು ಮಾಡಿಟ್ಟುಕೊಂಡ ಅನ್ನವನ್ನು ಲೇಯರ್ ಆಗಿ ಹಾಕಿ, ನಂತರ ಸ್ವಲ್ಪ ತರಕಾರಿ ಮಿಶ್ರಣವನ್ನು ಹಾಕಿ ಮತ್ತು ಇನ್ನೊಂದು ಲೇಯರ್ ಅನ್ನವನ್ನು ಹಾಕಿ ಮತ್ತು ತರಕಾರಿ ಮಿಶ್ರಣವನ್ನು ಸ್ಪ್ರೆಡ್ ಮಾಡಿ, ನಂತರ ಇನ್ನುಳಿದ ಅನ್ನವನ್ನು ಹಾಕಿ ಮೇಲೆ ಸ್ವಲ್ಪ ತೊಳೆದು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ, ಸ್ವಲ್ಪ ಬಿರಿಯಾನಿ ಮಸಾಲವನ್ನು ಸ್ಪ್ರೆಡ್ ಮಾಡಿ, ನಂತರ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಈರುಳ್ಳಿ ಒಗ್ಗರಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 15 ನಿಮಿಷಗಳ ಕಾಲ ದಮ್ ಕಟ್ಟಿ, ನಂತರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡರೆ ರುಚಿಕರವಾದ ವೆಜಿಟೇಬಲ್ ದಮ್ ಬಿರಿಯಾನಿ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.